ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿ ನ್ಯೂ ಗ್ರೇಸ್ ಇಂಗ್ಲಿಷ್ ಸ್ಕೂಲ್ನ ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು. ಉದ್ಘಾಟನೆಯನ್ನ ಐಎಸ್ಕೆಎಸ್ ಇನ್ಸೆಟ್ ಅಕಾಡೆಮಿಯ ಹಾಗೂ ಸ್ವಾಭಿಮಾನಿ ಬಳಗದ ಅಧ್ಯಕ್ಷರಾದ ಜಿಬಿ ವಿನಯ್ ಕುಮಾರ್, ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಲಕ್ಷ್ಮೀನಾರಾಯಣ್ ಸರ್ ನೆರವೇರಿಸಿಕೊಟ್ಟರು. ಉದ್ಘಾಟನೆ ಮಾಡಿ ಭಾಷಣ ಮಾಡಿದ ವಿನಯ್ ಕುಮಾರ್, ಎಲ್ಕೆಜಿ ಯುಕೆಜಿ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಪುಸ್ತಕಗಳನ್ನು ಓದಬೇಕು, ದಿನನಿತ್ಯ ಪೇಪರ್ ಓದಬೇಕು. ಜತೆಗೆ ನಾನು ಹೋದ ಸಂದರ್ಭದಲ್ಲಿ ನಮ್ಮ ತಂದೆ ಸುಮಾರು 5,000 ಬುಕ್ಕು ಮನೆಯಲ್ಲಿ ಇಟ್ಟಿದ್ರು. ಪೋಷಕರಿಗೆ ಮನವಿ ಮಾಡಿದ್ರು, ನಿಮ್ಮ ಮನೆಯಲ್ಲಿ ಎಷ್ಟು ಬುಕ್ ಇಡ್ತೀರಾ ಅಷ್ಟೇ ಒಳ್ಳೆಯದು. ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ 100ರಿಂದ 150 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಪಾಸಾಗಿ ಹೊರ ಹೋಗ್ತಾರೆ ಅಂತ ಮಾತನಾಡಿದರು. ನ್ಯೂ ಗ್ರೇಸ್ ಶಾಲೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸ್ಪೀಚ್ ಮಾಡುವ ಸಂದರ್ಭದಲ್ಲಿ ನನಗೆ ಬಹಳ ಖುಷಿಯಾಯಿತು. ಮುಂದಿನ ದಿನಗಳಲ್ಲಿ ನಾನು ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯ ಮಾಡುತ್ತೇನೆ ಎಂದರು. ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಾತನಾಡಿ, ಮೂಲತಃ ಹೊಸದುರ್ಗ ತಾಲೂಕಿನವರಾಗಿ ನಾನು ನೆಲ್ಲೂರು ಗ್ರಾಮದಲ್ಲಿ ಕಳೆದ 36 ವರ್ಷಗಳಿಂದ ಸೇವೆ ಸಲ್ಲಿಸುತ್ತೇನೆ. ಈ ಊರಿನ ಸುಮಾರು ಮಕ್ಕಳು ನನ್ನ ಶಿಷ್ಯರಂದರಾಗಿದ್ದಾರೆ. ನನಗೂ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಹ್ವಾನಿಸಿದ ಸ್ಕೂಲಿಗೆ ನಾನು ಚಿರಋಣಿಯಾಗಿರುತ್ತೇನೆ ಅಂತ ಹೇಳಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ನ್ಯೂ ಗ್ರೇಸ್ ಇಂಗ್ಲಿಷ್ ಶಾಲೆಯ ಅಧ್ಯಕ್ಷರಾದ ಶಾಯಿ ಅಬ್ರಾರ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ ಸಜಿಯಾ ಫಿರ್ದೋಸ್ ಮತ್ತು ಸಹಶಿಕ್ಷಕರು ಸೇರಿ ಎಲ್ಲಾ ಗಣ್ಯರನ್ನ ಬಹಳ ಅಚ್ಚುಕಟ್ಟಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಉಸ್ಮಾನ್ ಶರೀಫ್, ಕಾಂಗ್ರೆಸ್ ಮುಖಂಡರಾದ ಸೈಯದ್ ಕಲೀಂ, ಬುಲ್ಸಾಗರ, ತರಳಬಾಳು ವಿದ್ಯಾಸಂಸ್ಥೆಯ ಅಧ್ಯಕ್ಷ ರುದ್ರೇಶ್ ಗೌಡ, ನಿವೃತ್ತ ಪ್ರಾಂಶುಪಾಲರಾದ ಶಿವಣ್ಣ, ಸೈಫುಲ್ಲಾ ಕೆಡಿಪಿ ಮೆಂಬರ್, ನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಅಬ್ದುಲ್ ಜಬ್ಬರ್, ಶೌಕತ್ ಅಲಿ, ಮಾಜಿ ಅಧ್ಯಕ್ಷರಾದ ಸಾಹೇರಾ ಬಾನು, ನಿಸಾರ್ ಬೇಗ್, ಮಾಜಿ ಸದಸ್ಯರಾದ ಸೈಯದ್ ನಫೀಜ್ ಅಹಮದ್, ಚನ್ನಗಿರಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ನಲ್ಲೂರು ವಾಸಿಂ ಮಹಮ್ಮದ್ ಭಾಗಿಯಾಗಿದ್ದರು. ಇದೇ ವೇಳೆ ನಮ್ಮ ಎಬಿ ನ್ಯೂಸ್ ಕನ್ನಡ ರಾಜ್ಯಾಧ್ಯಕ್ಷರಾದ ನಲ್ಲೂರು ಮಹಮ್ಮದ್ ಆಸಿಫ್ರನ್ನ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. Managing Director of New Grace English School, put a huge round of applause. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯೋದ್ರೊಳಗೆ ಪ್ರೋತ್ಸಾಹಿಸಬೇಕು. ಎಲ್ಲರಿಗೂ ಖುಷಿ ಅನಿಸುತ್ತೇನಪ್ಪ, ನಾನು ಸ್ಟಾಪ್ ಆಗ್ಬೇಕಂತ. ಈ ಮುಂಚೆಲ್ಲ ಅನಿಸೋದು ಅದೇ ತರ ಅನಿಸುತ್ತೆ. ಯಾಕಂದ್ರೆ ಈ ಪ್ರತಿಭೆಯನ್ನು ಕಲಿಸಿದಂತಹ ನಮ್ಮ ಶಾಲೆಯ ಮೇಡಮ್ ಶ್ರಮ ಎಷ್ಟಿರ್ಬೋದು. ಯಾಕಂದ್ರೆ ಹೇಗೆ ಹೆಣ್ಣೊಂದು ಕರೀತಾರೆ, ಶಾಲೆಯನ್ನು ಕರೆದ ಕಾಪಾಡಿದರೆ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನೋಡಿ, ನ್ಯೂ ಗ್ರೇಸ್ ಅಂತ ಇದೆ. ಗ್ರೇಸ್ ಅಂದ್ರೆ ಕನ್ನಡದಲ್ಲಿ ಹೇಳ್ತಾರೆ ಅನುಗ್ರಹ, ಸೊಬಗು, ಮೃದುತ್ವ, ದಯೆ, ಎಲ್ಲ ಪದಗಳನ್ನು ಕೊಡುತ್ತೆ. ಈ ಗ್ರೇಸ್ ಅಂತಕ್ಕಂಥ ಪದವನ್ನ ಯಾವ್ಯಾವ ಕ್ಷೇತ್ರದಲ್ಲೇ ಬರ್ತಿರ್ತೀವಿ ಆ ಕ್ಷೇತ್ರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅನುಗ್ರಹ ಅಂತ ಹೇಳ್ತೀವಿ, ಸೌಂದರ್ಯ ಅಂತ ಹೇಳ್ತೀವಿ, ಮೃದುತ್ವ ಅಂತ ಹೇಳ್ತೀವಿ. ಇವತ್ತು ನಿಮಗೆ ನನಗೆ ಭಾಳ ಸಂತೋಷ ಆಗ್ತಿದೆ. ಇವತ್ತು ಮಂದಿರ ಮಸೀದಿಗಳು ಹೆಚ್ಚಿಗೆ ಆಗೋದ್ರಿಂದ ಇವತ್ತು ಈ ದೇಶ ಅಭಿವೃದ್ಧಿ ಆಗಲ್ಲ. ಕೇವಲ ಧರ್ಮ ಪ್ರಚಾರವೇ ಅಷ್ಟೇ. ಆದರೆ ಇವತ್ತು ನಮ್ಮ ಊರಿನಲ್ಲಿ ನನಗೆ ಭಾಳ ಖುಷಿ ಆಗ್ತಿದೆ. ಇವತ್ತು ಈ ನಮ್ಮ ಮುಸಲ್ಮಾನ್ ಧರ್ಮದಲ್ಲಿ ಸುಮಾರು ಒಂದು 5-6 ಗೌರ್ಮೆಂಟು ಕಾಂಪಿಟೇಷನ್ ಮೇಲೆ ಆಗ್ತದೆ. ಇದು ಆಗೋದ್ರಿಂದ ಒಂದು ಲಾಭ ಏನು ಅಂದರೆ ಒಂದು ಕೇವಲ ಮುಸಲ್ಮಾನ್ ಜನ